2025 ಆರಂಭವಾಗುವ ಮುನ್ನ ಶನಿ ಪೂಜೆ ಮಾಡಿದರೆ ವರ್ಷ ಪೂರ್ತಿ ಸುಖ ಸಂಪತ್ತು. ಈ ವರ್ಷ ಹೇಗೋ ಕಳೆಯಿತು, ಮುಂದಿನ ವರ್ಷವಾದರೂ ಚೆನ್ನಾಗಿಟ್ಟಿರು ದೇವರೇ ಎಂದು ಪ್ರಾರ್ಥಿಸುವುದು ಸಾಮಾನ್ಯ. ಇನ್ನೇನು 2025ರ ಹೊಸ ವರ್ಷ ಆರಂಭವಾಗುವುದು. 2025 ಆರಂಭವಾಗುವ ಮುನ್ನ ನಾವು ಯಾವ ಕೆಲಸವನ್ನು ಮಾಡಬೇಕು? 2025 ಆರಂಭವಾಗುವ ಮುನ್ನ ಈ ದೇವರನ್ನು ಪೂಜಿಸಿದರೆ ವರ್ಷ ಪೂರ್ತಿ ಅದೃಷ್ಟ. ಹೊಸ ವರ್ಷ 2025 ಆರಂಭವಾಗುವ ಮುನ್ನ ಈ ಕೆಲಸ ಮಾಡಿ. ಹೊಸ ವರ್ಷವನ್ನು ಸ್ವಾಗತಿಸುವುದು ಹೇಗೆ? ಹೊಸ ವರ್ಷ ಆರಂಭವಾಗುವ ಮುನ್ನ ಈ ದೇವರನ್ನು ಪೂಜಿಸಿ. ಇನ್ನೇನು ಕೆಲವೇ ದಿನಗಳಲ್ಲಿ 2024ರ ವರ್ಷಕ್ಕೆ ವಿದಾಯ ಹೇಳಿ 2025ರ ಹೊಸ ವರ್ಷಕ್ಕೆ ಸ್ವಾಗತವನ್ನು ಹೇಳುವ ಸಮಯ. ವರ್ಷಗಳು ಕಳೆದು ವರ್ಷಗಳು ಬರುತ್ತಿದ್ದಂತೆ ಜನರು ದೇವರ ಬಳಿ ಅಥವಾ ತಮ್ಮ ಮನಸ್ಸಿನಲ್ಲೇ ಈ ವರ್ಷವಾದರೂ ನನ್ನ ಜೀವನ ಸುಖವಾಗಿರಲಿ, ದುಃಖಗಳು ದೂರವಾಗಲಿ ಎಂದು ಬೇಡಿಕೊಳ್ಳುತ್ತಾರೆ. ಶುಭವನ್ನೇ ಹೊತ್ತು ತರುತ್ತದೆ ಅಥವಾ ಅಶುಭವನ್ನೇ ಹೊತ್ತು ತರುತ್ತದೆ ಎಂದು ಹೇಳುವುದು ಕಷ್ಟ. ಕೆಲವರಿಗೆ ವರ್ಷ ಶುಭವಾಗಿರುತ್ತದೆ, ಇನ್ನು ಕೆಲವರಿಗೆ ಅಶುಭವೆನಿಸಬಹುದು. ನೀವು 2025ರ ಹೊಸ ವರ್ಷದಲ್ಲಿ ಉತ್ತಮ ದಿನಗಳನ್ನು ಹೊಂದಬೇಕಾದರೆ, ಯಶಸ್ಸನ್ನು ಸಾಧಿಸಬೇಕಾದರೆ ಈ ಕೆಲಸಗಳನ್ನು ಮಾಡಬೇಕು. ಹೊಸ ವರ್ಷ ಆರಂಭವಾಗುವ ಮುನ್ನ ಈ ಕೆಲಸಗಳನ್ನು ಮಾಡಿದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ, ಯಶಸ್ಸು ಮುಗಿಲು ಮುಟ್ಟುತ್ತದೆ. 1. ಇವುಗಳನ್ನು ಆಂಜನೇಯನಿಗೆ ಅರ್ಪಿಸಿ. ಶನಿದೇವನ ಆಶೀರ್ವಾದ ಯಾವ ವ್ಯಕ್ತಿಯ ಮೇಲಿರುತ್ತದೆಯೋ ಆ ವ್ಯಕ್ತಿ ವರ್ಷಪೂರ್ತಿ ಶುಭ ಫಲಗಳನ್ನೇ ಪಡೆದುಕೊಳ್ಳುತ್ತಾನೆ. ಹಾಗಾಗಿ 2025ರ ಹೊಸ ವರ್ಷ ಆರಂಭವಾಗುವ ಮುನ್ನ ಶನಿದೇವನ ಕೋಪದಿಂದ ಮುಕ್ತರಾಗಲು ಪ್ರಯತ್ನಿಸಿ. ಇದಕ್ಕಾಗಿ ನೀವು ಮೊದಲು ಹನುಮಂತನ ಪೂಜೆಯನ್ನು ಮಾಡಬೇಕು. ಶನಿವಾರದ ದಿನದಂದು ನೀವು ಆಂಜನೇಯ ಸ್ವಾಮಿಗೆ ಮಲ್ಲಿಗೆ, ಎಣ್ಣೆ ಮತ್ತು ಸಿಂಧೂರವನ್ನು ಅರ್ಪಿಸಬೇಕು. ಇದರೊಂದಿಗೆ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಈ ರೀತಿ ಮಾಡುವುದರಿಂದ ನೀವು ಶನಿದೇವನ ಕೋಪದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಯಾವ ವ್ಯಕ್ತಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾನೋ ಅವನು ಎಂದಿಗೂ ಶನಿದೇವನ ಕೋಪಕ್ಕೆ ಗುರಿಯಾಗುವುದಿಲ್ಲ. 2. ಶನಿಗೆ ಈ ಎಣ್ಣೆಯನ್ನು ಅರ್ಪಿಸಿ. ಪ್ರತಿ ಶನಿವಾರದ ದಿನದಂದು ತಪ್ಪದೇ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿದೇವನ ಪಾದಗಳಿಗೆ ಕಪ್ಪು ಎಳ್ಳನ್ನು ಅರ್ಪಿಸಿ ಎಣ್ಣೆಯನ್ನು ಶನಿದೇವನ ಪಾದಗಳಿಗೆ ಹಚ್ಚಬೇಕು. ಹಾಗೂ ಈ ದಿನ ಛಾಯಾ ದಾನವನ್ನು ಮಾಡಬಹುದು. ಇದಕ್ಕಾಗಿ ನೀವು ಒಂದು ಎಣ್ಣೆಯ ಬಟ್ಟಲಿನಲ್ಲಿ ನಿಮ್ಮ ಮುಖವನ್ನು ನೋಡಿ ನಂತರ ಆ ಎಣ್ಣೆಯನ್ನು ಯಾರಿಗಾದರೂ ದಾನ ಮಾಡಿ. ಇದರಿಂದ ಶನಿದೇವನು ನಿಮ್ಮ ಮೇಲೆ ಆತನ ಅನುಗ್ರಹವನ್ನು ಕರುಣಿಸುತ್ತಾನೆ. 3. ಈ ಹೂವನ್ನು ಶನಿದೇವನಿಗೆ ಅರ್ಪಿಸಿ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಶನಿದೇವರಿಗೆ ನೀಲಿ ಬಣ್ಣದ ಹೂಗಳನ್ನು ಅರ್ಪಿಸಿ. ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೆಂದರೆ ಶನಿದೇವನನ್ನು ಪೂಜಿಸುವಾಗ ತಪ್ಪಾಗಿಯೂ ಶನಿದೇವನ ವಿಗ್ರಹವನ್ನು ನೇರವಾಗಿ ನೋಡಲು ಹೋಗದಿರಿ. ಶನಿದೇವನನ್ನು ಮೆಚ್ಚಿಸಲು ಪ್ರತಿ ಶನಿವಾರದ ದಿನದಂದು ವಿಧಿವಿಧಾನಗಳ ಪ್ರಕಾರ ಶನಿದೇವನನ್ನು ಪೂಜಿಸಿ. 4. ಈ ಮರವನ್ನು ಪೂಜಿಸಿ. ಅರಳಿ ಮರಕ್ಕೆ ಪ್ರತಿನಿತ್ಯ ನೀರನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಶನಿದೇವನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ. ಅಲ್ಲದೆ ಈ ದಿನ ನಾವು ಬಡವರಿಗೆ ಅನ್ನದಾನ ಮಾಡುವುದರಿಂದ ಕೂಡ ಶನಿದೇವನ ವಿಶೇಷ ಆಶೀರ್ವಾದ ಪ್ರಾಪ್ತವಾಗುತ್ತದೆ ಮತ್ತು ಬಡತನ ದೂರವಾಗುತ್ತದೆ. ಇದಲ್ಲದೆ ಶನಿವಾರದಂದು ಸೂರ್ಯೋದಯದ ನಂತರ ಏಕಾಂತ ಸ್ಥಳದಲ್ಲಿ ಬೆಳೆದಿರುವ ಅರಳಿ ಮರದ ಬಳಿ ದೀಪವನ್ನು ಹಚ್ಚುವುದು ಅತ್ಯಂತ ಮಂಗಳಕರವಾಗಿರುತ್ತದೆ. ಇದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಹುಬೇಗನೆ ದೂರ ಮಾಡುತ್ತದೆ. ಯಾವುದೇ ಒಂದು ವರ್ಷ ನಿಮಗೆ ಶುಭವಾಗಿರಬೇಕೆಂದರೆ ಶನಿದೇವನ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ತುಂಬಾನೇ ಮುಖ್ಯ. ಶನಿದೇವನ ಆಶೀರ್ವಾದದೊಂದಿಗೆ ನಾವು ವರ್ಷವನ್ನು ಕಳೆದರೆ ಆ ವರ್ಷ ನಮಗೆ ಎಲ್ಲವನ್ನೂ ಶುಭವಾಗುವಂತೆ ನೋಡಿಕೊಳ್ಳುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.